ಏತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬಕ್ಷಿಸ್ ಪತ್ರಗಳಿಗೆ ಕರೆಂಟ್ ನೀಡದೇ ಇರುವ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶವನ್ನು ಗಾಳಿಗೆ ತೂರಿದ ಹೆಸ್ಕಾಂ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶಗಳನ್ನು ಗಾಳಿಗೆ ತೂರಿದ ಹೆಸ್ಕಾಂ ಅಧಿಕಾರಿಗಳಿಗೆ ಏತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ವ್ಯವಸ್ಥಾಪಕ ನಿರ್ದೇಶಕರಿಗೆ ಎಲ್ಲಿಯವರೆಗೆ ಹೋರಾಟ ಅಧಿಕಾರಿಗಳ ಕಚೇರಿ ಮುಂದೆ ಈ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಏನಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪದವಿಯನ್ನು ಸ್ವೀಕಾರ ಮಾಡಿದ ಮೇಲೆ ಎಲ್ಲರಿಗೆ ಕರೆಂಟ್ ಕೊಡಬೇಕಂತ ಹೇಳಿ ಒಂದು ಆದೇಶ ಮಾಡಿದ್ರು. ಆಮ್ಯಾಗ ಅದನ್ನೆಲ್ಲ ಹೇಳಿದ್ದಾರೆ. ಆ ಆದೇಶವನ್ನು ಹೆಸ್ಕಾಂ ಅಧಿಕಾರಿಗಳು ಯಾವುದೇ ಒಂದು ಆ ಜಾಗ ಕೊಡುದಿಲ್ಲ ಈ ಜಾಗ ಕೊಡುದಿಲ್ಲ ಕುಂಟು ನೆಪ ಹೇಳ್ತಾ ಸಾರ್ವಜನಿಕರಿಗೆ ಅನ್ಯಾಯ ಮಾಡಕತ್ತಾರೆ. ಆದ ಕಾರಣ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದು ಏನಂದ್ರೆ ಎಲ್ಲ ಮಾದರಿಯ ಜನರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು. ಆಮೇಲೆ ಇನ್ನೂ ಹಲವಾರು ವಿಚಾರಗಳಿದಾವೆ. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ASD ಅಂತ ಕಟ್ಸ್ಕೋತಾರೆ ನಮ್ಮ ಹೆಸ್ಕಾಂ ಇಲಾಖೆಯಲ್ಲಿ. ಇವತ್ತಿನ ದಿವಸ ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈ ವಿದ್ಯುತ್ ಸಮಸ್ಯೆ ಮಹಾನಗರ ಪಾಲಿಕೆ ಸಮಸ್ಯೆ ಕುರಿತು ಮನವಿ ಪತ್ರ ಕೊಟ್ಟಿದ್ದೇವೆ. ಇದರಲ್ಲಿ ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದರು. ಏನಪ್ಪ ಅಂತಂದರೆ 2400ರಿಂದ 2700 ಸ್ಕ್ವೇರ್ ಫೀಟ್ ತನಕ ಅವ್ರಿಗೆ ಕೊಡ್ಬಿಡ್ರಿ ಇವ್ರಿಗೆ ಕೊಡ್ರಿ ಅಂತ ಏನೂ ಹೇಳಿಲ್ಲ ಅವರು ಮುಖ್ಯಮಂತ್ರಿಗಳ ಆದೇಶವನ್ನು ಪಾಲನೆ ಯಾವುದೇ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಡ್ತಾಯಿಲ್ಲ. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ನಿಮ್ಮ ಆದೇಶವನ್ನು ಯಾರು ಗಾಳಿಗೆ ತೂರ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಒಂದು ಇದು ಮಾಡ್ಬೇಕಂತ ಹೇಳ್ತೀನಿ. ನಾವು ಹೇಳೋದು ಇಷ್ಟೇ, ವಿದ್ಯುತ್ ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಒಂದು ASD ಅಂತಿದೆ. ಆಮೇಲೆ ಇನ್ನೂ ಸಾರ್ವಜನಿಕರಿಗೆ ಗೃಹಜ್ಯೋತಿ ಕೊಡ್ತಾ ಇಲ್ಲ. ಈ ಡಿಸೆಂಬರ್ 2024ರಿಂದ ಏನು ಇಲ್ಲಿವರೆಗೆ ಇದೆ ಹೊಸದಾಗಿ ಏನು ಕನೆಕ್ಷನ್ ತೊಗೊಂಡ್ರೆ ಅವ್ರಿಗೆ ಗೃಹಜ್ಯೋತಿ ಉಚಿತ ಸೇವೆ ಕೊಟ್ಟಿಲ್ಲ 200 ಯೂನಿಟ್. ಅದಕ್ಕೆ 58 ಯೂನಿಟ್ ಕೊಡ್ಬೇಕಂತ ಕಂಡೀಷನ್ ಇತ್ತು. ಅದು ಅರ್ಜಿ ಹಾಕಕ್ಕೆ ಹೋದ್ರೆ ಅರ್ಜಿನೂ ತೊಗೊಳ್ಳೋದಿಲ್ಲ. ಆದರೆ ಆದ ಕಾರಣ ಎಲ್ಲರಿಗೆ ಒಂದು ಏನು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಏನು ನೀವು ಕೊಟ್ಟಿರಿ 200 ಯೂನಿಟ್ ಅವ್ರಿಗೆಲ್ಲರಿಗೆ ಅಪ್ಲೈ ಆಗ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಲಾಸ್ಟ್ ಟೈಮ್ ಸರ್ಕಾರದ ಗೆಜೆಟ್ನಲ್ಲಿ ಇದಲ್ಲ ಗುಡ್ಡಗಳಿಗೆ ಕೊಡಬಾರ್ದು ಅಂತ ಯಾವುದೇ ಆದೇಶ ಇದೆಯಲ್ಲ, ಬಟ್ ಅದರ ಸರ್ಕಾರಿ ಅಧಿಕಾರಿಗಳು ಯಾಕೆ ಪಾಲಿಸ್ತಿಲ್ಲ? ಏನಿಲ್ಲರಿ, ಅವ್ರಿಗೆ ಏನಾಗೈತೆ ಗೊತ್ತಾಗಲ್ಲ ನಮಗೂ. ನಿಮ್ಗೆ ಹೇಳ್ಬೇಕಂದ್ರೆ ಅಧಿಕಾರಿಗಳು ಯಾವ ರೀತಿ ಯಾಕೆ ಈ ರೀತಿ ಮಾಡಕತ್ತಾರೆ ಏನು ಸುದ್ದಿ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಬೆಂಗಳೂರು ಸೈಡಂತೂ ಎಲ್ಲ ಚಾಲು ಆಗಿದ್ದಾವೆ. ಇಲ್ಲಿ ನಮ್ಮ ಹೆಸ್ಕಾಂ ಏನು ವ್ಯಾಪ್ತಿ ಇದೆ 7 ಜಿಲ್ಲೆಯಲ್ಲಿ ಯಾರೂ ಅದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಆಮೇಲೆ ಏನು ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಐತಿ, ಆ ಆದೇಶದಾಗ ಮತ್ತೆ ನಮಗೆ ನೌಕರಿ ಹೋಗ್ತೈತಿ ಇದು ಹೋಗ್ತದೆ ತಣ್ಕೋತ ಕೂತಾರೆ. ಅಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ಯಾರ ಪೂರ್ತಿ ಕ್ಲಿಯರಾಗಿ. ಆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇ ಆದೇಶವನ್ನು ಇವರು ಉಲ್ಲಂಘನೆ ಮಾಡ್ತಾರೆ ಅಂತಂದರೆ ಮತ್ತು ಯಾವ ರೀತಿ ನಾವು ಸಾರ್ವಜನಿಕರಿಗೆ ಏನು ಮಾಡಬೇಕು? ಇನ್ನೂ ಹಲವಾರು ಜನರು ಕತ್ತಲೆಯಲ್ಲಿದ್ದಾರೆ. ಸರ್ ಇದು ಇತ್ತೀಚೆಗೆ ಪ್ರಾಬ್ಲಮ್ ಬಂದಿರೋ ಸಮಸ್ಯೆ ಇದು. ಇದಕ್ಕಿಂತ ಮುಂಚೆ ಇದ್ರೆ ಸಾಕಷ್ಟು ಮಂದಿ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದೋ ಆಧಾರ ಇಲ್ಲಾರದೆ. ಹಾಂ ರೀ, ಅವಾಗ 2024 ಮೊದಲು ಆಧಾರ್ ಕಾರ್ಡ್ ಕೊಟ್ಟರೆ ಕರೆಂಟ್ ಕೊಡ್ತೀವಿ. ಈಗ ಮೊನ್ನೆ 2024 ಒಂದು ಡಿಸೆಂಬರ್ದಲ್ಲೇ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಆ ಆದೇಶ ಆದ್ಮ್ಯಾಗ ಒಟ್ಟು ಕೊಡೋಕೆ ಬಂದ್ ಮಾಡಿದ್ರು. ಈಗ ಮೊನ್ನೆ ಹೊಸದಾಗಿ ಮುಖ್ಯಮಂತ್ರಿಗಳು ಆದ್ಮ್ಯಾಗ DK ಶಿವಕುಮಾರ್ ಅವರು ಒಂದು 5 ಲಕ್ಷ ಸುಮಾರು 5 ಲಕ್ಷ ಜನರಿಗೆ
ಒಂದು ಈ ಯೋಜನೆ ಅನುಕೂಲ ಆಗಲಿ ಮಾಡಿದ್ದಾರೆ. ಬಟ್ ಈ ಯೋಜನೆ ಅನುಕೂಲ ಆಗಕ್ಕೆ ಇವ್ರು ಬಿಡ್ತಾ ಇಲ್ಲ ಅಧಿಕಾರಿಗಳು. ಆದ ಕಾರಣ ಅಧಿಕಾರಿಗಳೆಲ್ಲ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಆ ಹೇಳಿದಿರೋ ಒಂದು ಆದೇಶವನ್ನು ಪಾಲನೆ ಮಾಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಕಾಂ ಇಲಾಖೆ ಸಮಸ್ಯೆ ಒಳಗಿದೆ, ಭಾಳ ಲಾಸ್ನಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಬಟ್ ಇದು ಸಂಪರ್ಕ ಯಾಕೆ ಕೊಡ್ತಾ ಇದ್ದಿಲ್ಲ ಅವ್ರು ಕರೆಕ್ಟಿಗೆ? ಅವ್ರ ಇಲಾಖೆಯನ್ನು ಅವರೇ ನಷ್ಟದ ಹಾಕೋಗ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ. ಯಾಕಪ್ಪ ಅಂತಂದರೆ ಏನು ಕರೆಂಟ್ ಇವರು ರೆಡಿ ಮಾಡ್ಕೊಳಕತ್ತಾರೆ, ಕರೆಂಟ್ ಇವರು ಮಾರಾಕಿಟ್ಟಾರ ಕಂಪ್ನಿ ಹೊರತಾಗಿ ಇಟ್ಕೊಂಡು ಇಡಾಕಿಲ್ಲ. ಈಗ ಗ್ರಾಹಕರಿಗೆ ಸಂಪರ್ಕ ಕೊಟ್ಟರಪ್ಪ ಅಂತಂದರೆ ಅವರು ಅಷ್ಟೇ ಒಂದು ಏನಪ್ಪ ಅದು ಅವ್ರದ್ದು ಒಂದು ಲಾಭ ನಷ್ಟ ಅದ್ರಾಗ ಬರ್ತೈತೆ ನಿಮ್ಗೆ ಹೇಳ್ಬೇಕಂದ್ರೆ. ಈಗ ಎಷ್ಟು ಅವ್ರು ಸೇಲ್ ಮಾಡ್ತಾರೆ ಆ ಸೇಲ್ ಮಾಡಿದ್ರ ಪ್ರಕಾರ ಇದಾಗುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ. ಇವ್ರು ಸೇಲ್ ಮಾಡ್ಲಾರ ಹಂಗೆ ಕೂತ್ರಪ್ಪ ಅಂದ್ರೆ ಕಂಪ್ನಿ ಲಾಸ್ ಬರೋದೇ ರೀ. ಈ ಹಿಂದೆ ಒಬ್ಬರು ಸುಂದರೇಶ್ ಬಾಬು ಅಂತ IAS ಆಫೀಸರ್ ಇದ್ದರು, ಎಸ್ಕಾಂ MD. ಅವ್ರು ಇದ್ದಾಗಿಂದ ಏನೋ ಒಂದು ಕಂಪ್ನಿ ಒಂದು 600 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಹೋಗಿದ್ರು. ಇಲ್ಲಿವರೆಗೆ ಯಾವ MD ಬೇಕಾದವ್ರು MD ಬಂದಾರೆ. ಯಾರೊಬ್ಬರು ಆ ಕಂಪ್ನಿಯನ್ನು 600 ಕೋಟಿ ರೂಪಾಯಿಗೆ 500 ಕೋಟಿ ರೂಪಾಯಿಗೆ 100 ಕೋಟಿ ರೂಪಾಯಿ ಪ್ರಾಫಿಟಿಗೆ ಬದ್ದದಿಲ್ಲ. ಬರೀ ಸಾಲ ಮಾಡಕತ್ತಾರೆ ಹೊರತಾಗಿ, ಸಾಲ ಮಾಡಿ ಇಲಾಖೆಯನ್ನು ನಡ್ಸಕತ್ತಾರೆ ಹೊರತಾಗಿ ಕಂಪ್ನಿಯನ್ನು ಉದ್ಧಾರ ಮ್ಯಾಗ ತರಕ್ಕೆ ವಿಚಾರ ಮಾಡ್ತಾ ಇಲ್ಲ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಆಗ್ತದೆ. ಅಧಿಕಾರಿಗಳು ಯಾವ ರೀತಿ ಮಾಡಕತ್ತಾರಪ್ಪ ಅಂತಂದರೆ ಸರಿಯಾಗಿ ಸಮಸ್ಯೆ ಅದನ್ನು ಕಂಪ್ನಿ ಹೆಂಗೆ ನಡೆಸಬೇಕು, ಹೆಂಗೆ ಇದು ಮಾಡ್ಬೇಕು ಅನ್ನೋದು ವಿಚಾರ ಇಲ್ಲ ಅವ್ರಿಗೆ ನಿಮ್ಗೆ ಹೇಳ್ಬೇಕು. ಸರ್, ಇವತ್ತಿನ ಬೇಡಿಕೆಗಳಿಗೆ ಸರ್ಕಾರ ಇದು ಬೇಡಿಕೆಗಳಿಗೆ ಈಡೇರಲಿಲ್ಲ ಅಂದ್ರೆ ಈ ಬುದ್ಧಿ ಹೋರಾಟ ಯಾವ ಟೈಪ್ ಇರ್ತದೆ? ಈಗ ಏನಿಲ್ಲ ರೀ, ಈ ಬೇಡಿಕೆ ಈಡೇರಿಸಬೇಕು. ಒಂದು ಬೇಡಿಕೆ ಈಡೇರಿಸಲಿಕ್ಕಂದ್ರೆ ನಾವು ಏನೈತಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ಚಾಲು ಮಾಡ್ತೀವಿ. ಈ ನಾಳೆ ಆಗಸ್ಟ್ 15ರಿಂದ ಒಂದು ದಿವಸ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಅದೇ ಒಂದು ಲೆಟರ್ ಕೊಟ್ಟಿದ್ದೀವಿ ಸಾಹೇಬ್ರಿಗೆ. ಸರ್, ಇದು ಜಿಲ್ಲೆಯಲ್ಲಿ ಅಷ್ಟೇ ಮಾಡ್ತೀರಿ, ರಾಜ್ಯಾದ್ಯಂತ ಮಾಡೋ? ಇಲ್ಲ, ಮೊದಲ ಇಲ್ಲೇರ ಮಾಡಬೇಕು, ಇಲ್ಲಿಗೆ ಹುಬ್ಳಿಗೇರ ಮಾಡ್ಬೇಕು ಅಂತ ಎರಡು ಲೊಕೇಶನ್ ಶಿಫ್ಟ್ ಮಾಡಾಕ್ತೇವೆ. ನಿಮಗೆ 20ನೇ ತಾರೀಕಿಗೆ ನಾವು ಫಿಕ್ಸ್ ಮಾಡ್ತೇವೆ ರೀ ಡೇಟ್. ಇಲ್ಲಿ ಮಾಡೋದಾದ್ರೆ ಇಲ್ಲಿ ಮಾಡ್ತೇವೆ. ಮತ್ತು ಅದಕ್ಕೆ ನಮಗೆ ಜಾಗ ಈಗ ಏನೈತಪ್ಪ ಅಂದ್ರೆ ಇಲ್ಲೇ ಜಿಲ್ಲಾಡಳಿತ ಕೊಡ್ಬೇಕಂತ ನಾವು ಎಚ್ಚರಿಕೆ ಕೊಡ್ತೀವಿ. ಹೆಸರು ಹೇಳಿ ಸರ್? ಮಲ್ಲಿಕಾರ್ಜುನ್ ಚಂಗಣ ಅಂತ ರೈತ ಭಾರತ ಪಕ್ಷ ರಾಜ್ಯಾಧ್ಯಕ್ಷ. ರೈತ ಭಾರತ ಪಕ್ಷದಿಂದ ನಾವು ಈ ಒಂದು KEB ಬಗ್ಗೆ, ವಿದ್ಯುತ್ ಮಂಡಳಿ ಬಗ್ಗೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೆವು. ಸರಿಯಾದ ವ್ಯವಸ್ಥೆ ಇಲ್ಲ. ಈ ಗುಂಟಾ ಪ್ಲಾಟ್ನಾಗ ಇದ್ದವರಿಗೆ ಮೀಟ್ರ್ ಕೊಡೋಂಗಿಲ್ಲ, ಗುಂಟಾ ಪ್ಲಾಟಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಂಥ ಅಧಿಕಾರಿಗಳಾಗಿಬಿಟ್ಟಾರ. ಮುಖ್ಯಮಂತ್ರಿಗಳು ಏನೋ ಭಾಷಣ ಮುಖಾಂತರ ಯಾವುದೋ ಒಂದು ಘೋಷಣೆ ಮಾಡ್ತಾರೆ, ಬರೀ ಘೋಷಣೆ ಮಾಡಿದ್ರೆ ನಡೆಯಂಗಿಲ್ಲ. ನೀವು ಪ್ರತಿಯೊಂದು ಕಚೇರಿಗೆ ನೀವು ತಲುಪಿಸ್ಬೇಕು, ಅದನ್ನು ಹೊರಗಡೆ ಬೋರ್ಡ್ ಹಾಕ್ಬೇಕು. ಅವರು ಮುಖ್ಯಮಂತ್ರಿಗಳು ಹಿಂಗೆ ಹೇಳಿದಾರೆ, ಹಿಂಗೈತೆ ಅಂತೇಳಿ ಯಾವ ಕಚೇರಿಯಲ್ಲಿ ಇದಿಲ್ಲ. ಅದಕ್ಕೆ ಗುಂಟಾ ಪ್ಲಾಟ್ನಾಗ ಇದ್ದಾಗ ಬಂದವ್ರಿಗೆ ನೀವು ಇಲೆಕ್ಷನ್ ಮುಖಾಂತರ ಇಲೆಕ್ಷನ್ ಟೈಮ್ದಾಗ ಹೋಗ್ತಿರಲ್ಲ, ಎಲ್ಲ ರಾಜಕೀಯ ಪಕ್ಷವರು ಇಲೆಕ್ಷನ್ ಟೈಮ್ದಾಗ ಅಟ್ಟ ಹೋಗ್ತಿರೋ ಹೊರತಾಗಿ ನೀವು ಉಳ್ಕೆ ಟೈಮ್ದಾಗ ಅವ್ರಿಗೆ ಹೋಗಲ್ಲ. ಗುಂಟಾ ಪ್ಲಾಟ್ದವ್ರ ಸಮಸ್ಯೆಗಳು ಎಷ್ಟು ಅದಾವು? ಆ ಗೃಹ ಜ್ಯೋತಿ ಸಮಸ್ಯೆ ಐತೈತಿ, ವಿಧವಾ ವೇತನ ಪೆನ್ಷನ್ ಎಷ್ಟು ಸಮಸ್ಯೆ ಐತಿ, ಅಂಗವಿಕಲರ ಎಷ್ಟು ಸಮಸ್ಯೆ ಐತಿ. ಇವು ಯಾವ ಸಮಸ್ಯೆಗೆ ಸ್ಪಂದನೆ ಮಾಡೋಂಗಿಲ್ಲ. ಇವತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಇವತ್ತು ಯಾಕೆ ಇಂಥ ಸಮಸ್ಯೆಗಳು ಆದಂತಾಗ ನೀವು ಮೀಟಿಂಗ್ ಕರೆದವ್ರನ್ನ ಯಾಕೆ ನೀವು ತರಾಟಿ ತೊಗೊಳಂಗಿಲ್ಲ? ಏನು ಕೆಲಸ ಮಾಡಿರಿ ಅಂತ ಕೇಳಂಗಿಲ್ಲ. ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ. ಉಸ್ತುವಾರಿ ಮಂತ್ರಿಗಳು ಇವತ್ತು ಕರಿಬೇಕು ಅವ್ರನ್ನ. ಎಲ್ಲ 8 ಶಾಸಕರು ಇಂಥ ವಿಷಯಗಳಿಗೆ ನೀವು ಕರಿಬೇಕು. ಒಬ್ಬೊಬ್ಬ ಶಾಸಕ ಒಂದೊಂದ್ಸಲ ನೀವು ಮೀಟಿಂಗ್ ಕರೀರಿ, ಉಸ್ತುವಾರಿ ಮಂತ್ರಿ ಒಂದ್ಸಲ ಕರೀಲಿ, ನಿಮ್ಮ ಕ್ಷೇತ್ರದ ಅನುಗುಣವಾಗಿ ನೀವು ಕರೀರಿ, ಕರೆದವ್ರ ಬಗ್ಗೆ ಕೇಳ್ರಿ. ಬೇರೆ ಬೇರೆ ವಿಷಯಗಳದಾವು. ಇವತ್ತು ಎಲ್ಲ ಪ್ರತಿಯೊಂದು ವಿಷಯಗಳಿಗೆ ನೀವು ಸ್ಪಂದನೆ ಇಲ್ಲ. ಸರ್ಕಾರ ಬಂದು 2 ತಿಂಗಳಾಯ್ತು, ಸರ್ಕಾರ ಆಯಿತು ಇಲ್ಲ ನಮಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮುಂಜಾನೆ ಮಾತಾಡೋದು ಬೇರೆ, ಸಂಜೆ ಮಾತಾಡೋದು ಬೇರೆ. ಇಂಥ ಪರಿಸ್ಥಿತಿ ಒಳಗೆ ಈ 3 ವರ್ಷ ಹಿಂದೆ ಆದಂಥ ಒಂದು ಒಂದು ಯೋಜನೆಗಳಿದ್ದು ಆ ಯೋಜನೆಗೆ ಸರಿಯಾಗಿ ಸ್ಪಂದನೆ ಇಲ್ಲ. ಇವತ್ತೆಲ್ಲ ಪೆನ್ಷನ್ ಸಂಬಂಧ ಮುದುಕಿಯರೆಲ್ಲ ಬರ್ಲಾಕತ್ತಾರೆ, ವಯಸ್ಸಾದ ಮುದುಕಿಯರು ವಿಧವೆ ಬರ್ತಾರೆ. ಇವತ್ತು ಅಂಗವಿಕಲರು ಪೆನ್ಷನ್ ಎಲ್ಲ ಕಟ್ ಮಾಡಿದ್ರೆ 3-4 ತಿಂಗಳು ಪೆನ್ಷನ್ ಇಲ್ಲ ಅವರಿಗೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕಂತ ನಾನು ಅವ್ರಲ್ಲಿ ವಿನಂತಿ ಮಾಡ್ಕೊತೀನಿ. ನಾನು ರೈತ ಭಾರತ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅನಿಲ್ ಇಕ್ರೆ ಒಂದು ಆಗ್ರಹ ಮಾಡ್ತೀನಿ. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಾಹೇಬರಿಗೆ ಒಂದು ಮನವಿ ಕೊಡಾಕತ್ತಿದ್ದೇವೆ. ಏನಪ್ಪ ಅಂತಂದರೆ 2023ರ ಚುನಾವಣೆಯ ಪೂರ್ವ ಸಭೆಗಳಲ್ಲಿ ತಾವುಗಳು ಹೇಳಿದ ಉಚಿತ ಯೋಜನೆಗಳನ್ನು ಸರಿಯಾಗಿ ನೀಡುವ ಕುರಿತು ಹೇಳ್ತೇವೆ. ನಾವೇನಪ್ಪ ಅಂತಂದರೆ ಮೇಲ್ಕಾಣಿಸಿ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಚುನಾವಣೆ ಪೂರ್ವದಲ್ಲಿ ಹಲವಾರು ಯೋಜನೆಗಳನ್ನು ನೀಡುತ್ತೇವೆ ಎಂದು ಸಾರ್ವಜನಿಕರ ಮತಗಳನ್ನು ಪಡೆದು ಕಳೆದ 3 ವರ್ಷಗಳಿಂದ ಯಾವುದೂ ತಂಟೆ ತಕರಾರು ಇಲ್ಲದೆ ಯೋಜನೆಗಳನ್ನು ನೀಡುವುದಕ್ಕೆ ಸಾರ್ವಜನಿಕರ ಪರವಾಗಿ ಈ ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ ಮೊದಲಿಗೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿಗಳು ನೇಮಕವಾದ ಮೇಲೆ ಎಲ್ಲ ಜನರಿಗೆ ಒಂದೊಂದು ರೀತಿಯ ಹಲವಾರು ಸಮಸ್ಯೆಗಳನ್ನು ನೀಡಿ, ಅಂದರೆ ಈ ಉದಾಹರಣೆಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಆಮೇಲೆ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ಆಯಾ ಸರ್ಕಾರಿ ಕಚೇರಿಗಳಿಗೆ ಅಡ್ಡಾಡಕ್ಕೆ ಹಚ್ಚಿದ್ದಾರೆ ಜನರಿಗೆ. ಆಮ್ಯಾಗ ಅಡ್ಡಾಡೋದು ಬಿಟ್ಟು ಕೊಟ್ಟು ಮೊದಲು ಏನು ಕೊಡ್ತಿದ್ರಿ ಆ ಥರ ಕೊಡ್ರಿ. ಆಮ್ಯಾಗ ನಿಮ್ಮ ಅಧಿಕಾರಿಗಳನ್ನ ಮನೆ ಕಳ್ಸಾಕತ್ತೀರಿ, ಅಲ್ಲಿ ಚೆಕ್ ಮಾಡಿಬಿಟ್ರೆ ಮುಗಿದೋತು. ಆಮ್ಯಾಗ ಇನ್ನು ಎಲ್ಲ ಏನೇ ನಮ್ಮ ಅಂಗವಿಕಲರಿದ್ದಾರೆ,
ಇವರೆಲ್ಲರೂ ವೃದ್ಧಾಪ್ಯ ವೇತನರದಾರ, ವಿಧವೆ ವೇತನರದಾರ. ಇವರೆಲ್ಲರೂ ಕಚೇರಿಗೆ ಬಂದು ಅಲ್ಲಾಡೋದು ತಪ್ಪಿಸ್ಬೇಕಾಗಿತ್ತು ನಮ್ಮ ಮೊದಲಿಗೆ. ಮಾನ್ಯ ಸಾಹೇಬರಿಗೆ ಆ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕಂತ ಹೇಳ್ತೀನಿ. ಆಮ್ಯಾಗ ನಾವು 2 ವಿಷಯ ತೊಗೊಂಡು ಇಲ್ಲಿ ಬಂದಿದ್ದೇವೆ ಸರ್. ಏನಪ್ಪ ಅಂತಂದರೆ, ಒಂದು ವಿದ್ಯುತ್ ಸಮಸ್ಯೆ, ಒಂದು ಮಹಾನಗರ ಪಾಲಿಕೆ ಸಮಸ್ಯೆ. ವಿದ್ಯುತ್ ಸಮಸ್ಯೆಯಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅವರು ಅಧಿಕಾರ ಸ್ವೀಕರಿಸಿದ ಮ್ಯಾಗ ಎಲ್ಲರಿಗೂ ಯಾವ ಮಾದರಿ ಕರೆಂಟ್ ಕೊಡ್ರಿ ಕೇಳಿಸಿಂದ ಎಲ್ಲ ಹೇಳಿಬಿಟ್ರು. ನಿಮ್ಗೆ ಹೇಳ್ಬೇಕಂದ್ರೆ ಸಾಹೇಬ್ರಿಗೆ ಆಮೇಲೆ ಕಳಿಸ್ತೀರಿ ಇದ್ರ ಬಗ್ಗೆ. ಎಲ್ಲರಿಗೆ ಒಂದು 5-5 ಲಕ್ಷ ಜನರಿಗೆ ಒಂದೊಂದು ಸೈಟ್, ಯಾವ ಸೈಟಿಗೆ ಕೊಡಬೇಕು, ಈ ಸೈಟಿಗೆ ಕೊಡಬೇಕು ಅಂತ ಯಾವುದೇ ಕಂಡೀಷನ್ ಹಾಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಬಟ್ ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಏನು ಮಾಡ್ತಾರಂತಂದರೆ, ನಿಮಗೆ ಗುಂಟಾಕ್ ಮನೆಗೆ ಕೊಡೋದಿಲ್ಲ, ನಾವು ಅದಕ್ಕೆ ಕೊಡೋದಿಲ್ಲ, ಇದಕ್ಕೆ ಕೊಡೋದಿಲ್ಲ ತೆಗೆಸಿಂದ ಹೇಳ್ಕೊತಿದ್ದಾರೆ. ಅದಕ್ಕೆ ಈ ಆದೇಶದ ಪ್ರಕಾರ ಹೆಸ್ಕಾಂ ಅಧಿಕಾರಿಗಳಿಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಂತ ಹೇಳಿ ನಾನು ಹೇಳ್ತೇನೆ. ಆಮೇಲೆ ಇದ್ರಾಗ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ACD ಅಂತೆ ಒಂದು ತುಂಬಿಕೋದಾಗ್ತಾರೆ ಪ್ರತಿ ವರ್ಷ ಹೆಸ್ಕಾಂ ಕಂಪನಿಯಲ್ಲಿ. ಈಗ ಗೃಹ ಜ್ಯೋತಿ ಯೋಜನೆ ಬಿಲ್ಕ್ಕಿಂತಲೂ ಆ ACD ಹಣನ ಜಾಸ್ತಿ ಬರಾಗ್ತದೆ ಪ್ರತಿ ವರ್ಷ. ಒಂದು ವರ್ಷಕ್ಕೊಂದು ತುಂಬೋದಿರ್ತೈತಿ. ಆ ಹೆಡ್ ಏನು ಮಾಡಬೇಕಂತಂದರೆ, ಈಗ ಒಂದು ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ತುಂಬ್ತಾರೆ ವರ್ಷ. ಅದನ್ನು ಇನಿಷಿಯಲ್ ಸೆಕ್ಯೂರಿಟಿ ಡಿಪಾಸಿಟ್ ಹೆಡ್ನಲ್ಲಿ ತುಂಬಿಸ್ಕೊಂಡ್ರೆ ಈ ACD ಅಂದ್ರೂ ಹಣನ ಬರೋದಿಲ್ಲ ಅವ್ರಿಗೆ, ಗ್ರಾಹಕರಿಗೆ. ಅದನ್ನು ಒಂದು ಈ ರೀತಿಯಾಗಿ ಒಂದು ಸಾರ್ವಜನಿಕರಿಂದ ಲೂಟಿ ಮಾಡಾಕತ್ತಾರ. ಅದನ್ನೊಂದು ಇದು ಮಾಡ್ಬೇಕಂತ ಹೇಳ್ತೀನಿ. ಆಮ್ಯಾಗ ಸಾರ್ವಜನಿಕರಿಗೆ ತಾತ್ಕಾಲಿಕ ವಿದ್ಯುತ್ ಸ್ಥಾವರ ತಗೋತಾರೆ. ಆ ತಾತ್ಕಾಲಿಕ ವಿದ್ಯುತ್ ಸ್ಥಾವರದಲ್ಲಿ ಡಿಪಾಸಿಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಆ ಡಿಪಾಸಿಟ್ ಮೊದಲು ಹೆಂಗಿತ್ತು ಆ ಟೈಪ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡೋದು, ಆ ಕ್ಯಾಲ್ಕುಲೇಷನ್ ಮಾಡೋದು ಹಳಿದೇನು ಮಾದರಿ ಐತಿ ಅದನ್ನೇ ಮುಂದುವರಿಸ್ತೇವೆ. ಆಮ್ಯಾಗ ರೈತರ ಪಂಪ್ಸೆಟ್ಗೆ ದಂಡದಾನ 15,000 ರೂಪಾಯಿ ತುಂಬಿಸೋಳಾಗತ್ತಾರೆ. ಆ 15,000 ರೂಪಾಯಿ ಹೆಂಗಾಯ್ತಪ್ಪ ಅಂದ್ರೆ, ರೈತರ ಪರಿಸ್ಥಿತಿ, ರೈತರು ಮೊದಲೇ ಬರಗಾಲ ಬಿದ್ದಿದೆ, ಕಷ್ಟದಲ್ಲಿದ್ದಾರೆ. ಅವರಿಗೆ ದಂಡವನ್ನು ತುಂಬಿಸ್ಕೊಳ್ಳಾರ್ದ ಡಿಪಾಸಿಟ್ ತುಂಬಿಸ್ಕೊಂಡು ಒಂದು 6 ನಂಬರ್ ಕೊಡ್ಬೇಕಂತ ಇಷ್ಟ ನಾವು ಆಜ್ಞೆ ಮಾಡ್ತೀವಿ. ಆಮ್ಯಾಗ ರೈತರ ವಿದ್ಯುತ್ ಪರಿವರ್ತಕಗಳ ಇನ್ನು ವಿದ್ಯುತ್ ಪರಿವೀಕ್ಷಕರ ಕಚೇರಿ ಅಂತ ಬರ್ತದೆ ಸರ್ ಇದ್ರ ನಮ್ಮ ಕರ್ನಾಟಕದಲ್ಲಿ. ಆ ಫೀಯನ್ನು ಮೊದಲು 3,100 ರೂಪಾಯಿ ಇತ್ತು, ಈಗ 10,500 ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ. ಆ 10,500 ರೂಪಾಯಿ ತೆಗೆದ ಒಂದು 3,100 ಮಾಡಬೇಕು, ಒಂದು ಇಲ್ಲಿಗನ ಪೂರ್ತಿ ಮನ್ನಾ ಮಾಡಬೇಕು, ಒಂದು 2ರಾಗ ಮಾಡಬೇಕು. ಆಮೇಲೆ ಇನ್ನೊಂದು ಏನಾಗಿದೆಪ್ಪ ಅಂದರೆ, ಆ ಇಲಾಖೆಯಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋತಾರೆ ಸರ್. ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಹೊತ್ನಾಗ ಎಲ್ಲ ಫೀಸನ್ನು ತುಂಬಿಸ್ಕೋತಾರೆ. ಆ ಅರ್ಜಿ ರಿಜೆಕ್ಟ್ ಆತ ಹೇಳಿಸಿಂದ ಆ ಪೂರ್ತಿ ಏನು ತುಂಬಿರ್ತಾರೆ ಹಣವನ್ನು ಮುಟ್ಕೊಂಡು ಹಾಕೋತಾರೆ. ಆ ಕೆಲಸ ಆಗಬಾರ್ದು. ಆ ಅರ್ಜಿ ಕಂಟಿನ್ಯೂಸ್ ಅದು ಕೆಲಸ ಮುಗಿಯೋವರೆಗೆ ಇರಬೇಕು. ಇದ್ದ ಕೆಲಸ ಆಗದೇ ಇದ್ದರೆ ನಿಮ್ಮ ಫೀಸ್ ಎಷ್ಟು ಐತಿ ಆ ಫೀಸನ್ನು ಬಿಟ್ಟು ಉಳ್ಕಿದ ಹಣ ಅವ್ರಿಗೆ ವಾಪಸ್ ಕೊಡ್ಬೇಕಂತ ನಾ ಆಗ್ರಹ ಮಾಡ್ತೀನಿ ಸರ್ಕಾರ. ಆಮ್ಯಾಗ ಎಲ್ಲ ವಿದ್ಯುತ್ ಅಧಿಕಾರಿಗಳ ಸಿಗ್ನೇಚರನ್ನು ಡಿಜಿಟಲೀಕರಣ, ಈಗ ಮಾನ್ಯ ನಿಮ್ಮ ತಹಸೀಲ್ದಾರ್ ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಇವೆಲ್ಲ ಸಿಗ್ನೇಚರ್ ಮ್ಯಾಗ ಹೊಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಏನಿದೆಯಪ್ಪ ಅಂದರೆ ಹೆಸ್ಕಾಂ ಇಲಾಖೆಯಲ್ಲಿ ಇನ್ನೂ ಅದನ್ನು ಅಳವಡಿಸ್ತಾ ಇಲ್ಲ. ಅದನ್ನು ಅಳವಡಿಸ್ಬೇಕಂತ ಹೇಳ್ತೇನೆ. ಆಮ್ಯಾಗ 2024 ಡಿಸೆಂಬರ್ದಿಂದ ಏನು ಹೊಸದಾಗಿ ಕರೆಂಟ್ ಕೊಟ್ಟಿದ್ದಾರೆ ಅವರಿಗೆ ಗೃಹಜ್ಯೋತಿ ಅಪ್ಲಿಕೇಶನ್ದಲ್ಲಿ ಅಲೌಡ್ ಮಾಡ್ತಾ ಇಲ್ಲ. ಅದನ್ನೇ ಅಲೌಡ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಆಮೇಲೆ ಇನ್ನು ಗೃಹಜ್ಯೋತಿ ಯೋಜನೆಗೆ ಒಂದು ಸರಾಸರಿ ಅಂತ ಹೋದಕ್ಕೆ ವರ್ಷ ಅಂದ್ರೆ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರೆ. ಸರ್ಕಾರ ಏನು ಬಂದಿದೆ ಅವತ್ತಿನ ಏನು ಕೊಡಕತ್ತಾರೆ 2022-23 ಸರಾಸರಿ ಏನೈತಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಕೊಂಡಿದ್ದಾರೆ. ಈ 2022-23 ಇತ್ತು, ಈ 23-24 ಬಂತಲ್ಲ ಒಂದು ಚೇಂಜ್ ಮಾಡಬೇಕು. ಅದನ್ನು ಚೇಂಜ್ ಮಾಡಿದರೆ ಒಂದು ಅನುಕೂಲ ಆಗೋದು ಅಂತ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದ್ರೆ, ಇನ್ನು ಮಹಾನಗರ ಪಾಲಿಕೆ ಸರ್ ಈ ಸ್ವತ್ತು ಪಾನಿಯನ್ನು ಬೇಗನೆ ಸಾರ್ವಜನಿಕರಿಗೆ ಸಿಗುವಾಗ ಮಾಡ್ಬೇಕಂತ. ಅಲ್ಲೇ ಪಾಳೆ ಹಚ್ಚಿದ್ರು ಸಿಗಲ್ಲ, 6 ತಿಂಗಳು ವರ್ಷಗಟ್ಟಲೆ ಅಡ್ಡಾಡಿದ್ರು ಈ ಪಾನಿ ಸುತ್ತು ಸಿಗುವುದಿಲ್ಲ. ಆಮ್ಯಾಗ ಬಿಲ್ಡಿಂಗ್ ಕಟ್ಲಕ್ಕ ಪರ್ಮಿಷನು, ಆಮ್ಯಾಗ ಮುಕ್ತಾಯ ಪ್ರಮಾಣ ಪತ್ರ ಇವೆಲ್ಲ ಸಿಗಬೇಕಂದ್ರೆ ವರ್ಷಗಟ್ಟಲೆಯಲ್ಲಿ ಅಡ್ಡಾಡೋದಾಗಿದೆ. ಅದನ್ನ ಒಂದು ಸ್ವಲ್ಪ ಜಲ್ದಿ ಸಿಗಂಗೆ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಕೂಡಿಗೆಯಿಂದ ಪುಣೆಗೆ 765 ಲೈನ್ ಹೋಗ್ತಾ ಇದೆ. ಬಸವನ ಬಾಗೇಡಿ ಮತಕ್ಷೇತ್ರ ಇರ್ಬೋದು, ಬಬಲೇಶ್ವರ ಮತಕ್ಷೇತ್ರದಲ್ಲಿ ಹಾದು ಹೋಗುತ್ತಿರುವ ಟವರ್ ಅಳವಡಿಸಲು ವಿಜಯಪುರ ಜಿಲ್ಲಾಡಳಿತ ಅದಾನಿ ಕಂಪನಿಗೆ ನೆರವಿಗೆ ಬರೋದು ನಾವು ಆಜ್ಞೆ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಅಲ್ಲಿ ನಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದ ಕೆಲಸ ಆಗ್ತದೆ. ಆಗ ರೈತರಿಗೆ ಏನು ಪರಿಹಾರ ಕೊಡಾಕತ್ತಾರ ಆ ಪರಿಹಾರ ಸರಿಯಾಗಿ ಸಿಗಾಕತ್ತಿಲ್ಲ. ಒಬ್ರಿಗೊಂದು ಆಗ್ತೈತಿ. ಅದನ್ನು ಸರಿಯಾಗಿ ಪಡಿಸಿದ್ರಂದ್ರೆ ನಮ್ಗೆ ಯಾವುದೇ ನಿಮ್ಮದು ಅಲ್ಲಿ ಭದ್ರತೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆ ಕಂಪ್ನಿಯವ್ರು ತಾವೇ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ವಿಚಾರ ಹೇಳ್ತೀವಿ. ಆಮ್ಯಾಗ ಈ ಏನು ಮೇಲೆ ನಾವು ಹೇಳಕತ್ತೇವಿ, ಈ ಹೇಳಿದ ಕೆಲಸಗಳು ಒಂದು ವೇಳೆ ನಾವು ಬರೀ ಮನವಿ ಕೊಡೋದು ಹೋಗೋದು ಇದಾಗೈತಿ. ಆಗಲಿಕ್ಕಪ್ಪ ಅಂತಂದರೆ
ನಾವು 16ರಿಂದ ಒಂದೇನು ನಮ್ಮದು ಡಿಸೆಂಬರ್ 31 ಒಳಗಡೆ ಒಂದು ದೊಡ್ಡ ರೀತಿಯ ಹೋರಾಟ ಹಮ್ಮಿಕೊಳ್ಳೋಕೆ ಮಾಡಿರ್ತೀವಿ. ಒಂದು ಇಲ್ಲಿ ಬಿಜಾಪುರ ಮಾಡಿದ್ರೆ ಬಿಜಾಪುರ ಮಾಡ್ತೀವಿ. ಇಲ್ಲಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿ ಒಂದು ಹೆಸ್ಕಾಂ ಕಚೇರಿ ಇದೆ, ಇದರ ಹೆಸ್ಕಾಂ ಕಚೇರಿ ಮುಂದೆ ಮಾಡ್ಬೇಕಂತ ನಮ್ಮ ಲೆಕ್ಕ. ಈ ಎರಡರಲ್ಲಿ ಒಂದು ಮಾಡ್ತೀವಿ. ಇದನ್ನು ಮಾನ್ಯ